ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕುಶಾಲನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹೆಬ್ಬಾಲೆ ವಲಯ ಕನ್ನಡ ಸಾಹಿತ್ಯ ಪರಿಷತ್ ಘಟಕ ಹಾಗೂ ಹೆಬ್ಬಾಲೆ ಪ್ರೌಢಶಾಲೆಯ ಕನ್ನಡ ಭಾಷಾ ಸಂಘದ ಸಂಯುಕ್ತಾಶ್ರಯದಲ್ಲಿ ಹೆಬ್ಬಾಲೆ ಸಂಯುಕ್ತ ಪದವಿಪೂರ್ವ ಕಾಲೇಜಿನಲ್ಲಿ ಮಂಗಳವಾರ ವಿರಾಜಪೇಟೆ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬೆಳವಣಿಗೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರುಗಳು ಕುರಿತು ಬಿಜಿ ರಘುನಾಥ್ ನಾಯಕ್ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ವಿರಾಜಪೇಟೆ ತಾಲೂಕಿನಲ್ಲಿನ ಕನ್ನಡ ಸಾಹಿತ್ಯ ಪರಿಷತ್ನ ಚಟುವಟಿಕೆಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರುಗಳ ಸೇವೆಗಳ ಕುರಿತು ಏರ್ಪಡಿಸಿದ್ದ ಬಿಜಿ ರಘುನಾಥ್ ನಾಯಕ್ ಕನ್ನಡ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕೂಡುಮಂಗಳೂರು ಸರ್ಕಾರಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಟಿಜಿ ಪ್ರೇಮ್ಕುಮಾರ್ ಮಾತನಾಡಿ, ಮಕ್ಕಳಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಪರಂಪರೆಯ ಅರಿವು ಮೂಡಿಸುವುದು ಮತ್ತು ಅವರನ್ನು ಉತ್ತಮ ಸತ್ಪ್ರಜೆಗಳನ್ನಾಗಿ ರೂಪಿಸುವುದು ಕನ್ನಡ ಸಾಹಿತ್ಯ ಪರಿಷತ್ನ ಉದ್ದೇಶವಾಗಿದೆ ಎಂದರು. ಆಸ್ಟ್ರೇಲಿಯಾದಲ್ಲಿದ್ದಾರೆ, ಅಮೇರಿಕಾ, ಇಂಗ್ಲೆಂಡೆಲ್ಲ ಇದ್ದಾರೆ. ಅವರು ಹೇಳ್ತಾ ಇರ್ತಾರೆ, ಮಕ್ಕಳೆಲ್ಲ ಇಂಗ್ಲೀಷ್ ಶಾಲೆ ಕಳಿಸ್ತೀವಿ ಸರ್, ಆದರೆ ಅವ್ರು ಮನೆಗೆ ಬಂದ ತಕ್ಷಣ ನಾವು ಕನ್ನಡದಲ್ಲೇ ಅವ್ರ ಜೊತೆ ಎಲ್ಲ ಮಾತಾಡ್ತೀವಿ. ಅಂದರೆ ಮನೆಯಲ್ಲೂ ಸಹ ಕನ್ನಡಕ್ಕೆ ಅಷ್ಟು ಮಹತ್ವವನ್ನು ಕೊಡುವಂಥ ನಿರ್ದೇಶನಗಳನ್ನು ನಾನು ನೋಡಿದ್ದೀನಿ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕನ್ನಡ ಭಾಷೆಗೆ ಅತ್ಯಂತ ಮಹತ್ವವನ್ನು ಕೊಡ್ತೀವಿ. ಯಾವುದೇ ಸ್ಥಾನಕ್ಕೆ ಹೋಗ್ಬೋದು, ಯಾವುದೇ ಸ್ಥಾನಕ್ಕೆ ಹೋದರೆ ಕನ್ನಡಕ್ಕಿರುವಂಥ ಗೌರವ, ಘನತೆ, ಶಕ್ತಿ ಇದೆಯಲ್ಲ ಭಾಷೆಗಿರುವಂಥ ಶಕ್ತಿ ಇನ್ಯಾವುದೇ ಭಾಷೆಗಿಲ್ಲ ಅಂತ ಘಂಟಾಘೋಷವಾಗಿ ಹೇಳ್ಬೋದು. ಹಲವಾರು ಮಹಾನ್ ಗ್ರಂಥಗಳು ಸಹ ಕನ್ನಡದಲ್ಲಿ, ಕುವೆಂಪು ಅವರಿಂದ ರಚಿತವಾದಂಥ ಗ್ರಂಥಗಳು ಸಹ ಕನ್ನಡದಲ್ಲಿ ಮಹಾನ್ ಗ್ರಂಥಗಳು. ರನ್ನ, ಪಂಪ, ಆದಿಕವಿಗಳು ಇದ್ದಾರಲ್ಲ, ಅವರು ಸಹ ಕನ್ನಡದಲ್ಲೇ ರಚನೆ ಮಾಡಿರೋದನ್ನು ನಾವು ನೋಡ್ತಾ ಇದ್ವಿ. ಇದರಲ್ಲೆಲ್ಲ ನಿಮಗೆ ಇರ್ಬೋದು, ಹರಿಹರ ರಗಳೆಗಳು ಇರ್ಬೋದು, ಪಂಪ ಭಾರತ ಇರ್ಬೋದು, ರನ್ನನ ಗದಾ ಯುದ್ಧ, ಇದೆಲ್ಲ ಕನ್ನಡದಲ್ಲಿ ಬರ್ತಿರುವಂಥವೆಲ್ಲ ಮತ್ತು ಸಂಸ್ಕೃತದಲ್ಲಿ ಇದ್ದಂಥ ಭಾಷೆಗಳು, ಅವನ್ನೆಲ್ಲ ಕನ್ನಡಕ್ಕೆ ತರ್ಜುಮೆ ಮಾಡಿ ಕನ್ನಡದಲ್ಲಿ ಜನಸಾಮಾನ್ಯರಿಗೂ ತಿಳ್ಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ ಅದನ್ನು ಕನ್ನಡಕ್ಕೂ ಸಹ. ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿದ ಸಂಸ್ಥೆಯ ಅಧ್ಯಕ್ಷರೂ ಆದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಎಚ್.ವಿ. ಶಿವಪ್ಪ ಮಾತನಾಡಿ, ಮಕ್ಕಳನ್ನ ಕ್ರಿಯಾಶೀಲರನ್ನಾಗಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಮಕ್ಕಳಲ್ಲಿ ಸಾಹಿತ್ಯದ ಪ್ರೇಮ ಬೆಳೆಸಲು ಮುಂದಾಗಬೇಕೆಂದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ.ಎಸ್. ನಾಗೇಶ್ ಮಾತನಾಡಿ, ವಿದ್ಯಾರ್ಥಿಗಳು ಸಾಹಿತ್ಯಾಭಿರುಚಿ ಬೆಳೆಸಿಕೊಳ್ಳಬೇಕೆಂದರು. ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯಕಾರಿ ಸಮಿತಿ ಸದಸ್ಯ ಎಂ.ಎನ್. ವೆಂಕಟನಾಯಕ್, ಶಾಲಾ ಮುಖ್ಯ ಶಿಕ್ಷಕ ಬಸವರಾಜ ಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಗೌರವ ಕೋಶಾಧಿಕಾರಿ ಕೆ.ವಿ. ಉಮೇಶ್, ಪದಾಧಿಕಾರಿ ಡಿ.ಆರ್. ಸೋಮಶೇಖರ್, ಸಾಹಿತ್ಯ ಪರಿಷತ್ನ ಸದಸ್ಯರು ಪಾಲ್ಗೊಂಡಿದ್ದರು. ಕನ್ನಡ ಶಾಲೆ ಉದ್ಧಾರ ಆಗ್ತವೆ, ಜೊತೆಗೆ ಅವರಿಗೆ ರಿಯಾಯಿತಿ ಸಿಗುತ್ತಲ್ಲ, ಅದು ಸಹ ಅವರಿಗೆ ಅನುಕೂಲ ಆಗುತ್ತೆ. ಪ್ರಪಂಚದ ಯಾವ ಮೂಲೆಯಲ್ಲೂ ಬೇಕಾದ್ರೂ ಹೋಗ್ಬೋದು. ಶಿವಪ್ಪ ಸರ್ ಒಂದು ಬೆಸ್ಟ್ ಉದಾಹರಣೆ. ನಮಗೆ ಇದೇ ಶಾಲೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಪ್ರಾಂಶುಪಾಲರಾಗಿ ನಿವೃತ್ತಿಯಾಗಿದ್ದಾರೆ. ಇದೇ ಶಾಲೆಯಲ್ಲಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಇದೇ ಶಾಲೆಯಲ್ಲಿ ಓದುತ್ತ ನೀಲಕಂಠ ರಾಯ್ ಇಂಡಿಯನ್ ಕಸ್ಟಮ್ ಸರ್ವಿಸ್, ಇಂಡಿಯನ್ ರೆವಿನ್ಯೂ ಸರ್ವಿಸ್, IRS ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಲ್ಲಿ ರಿಟೈರ್ಡ್ ಆಗಿದ್ದಾರೆ. ಸುಮಾರು 2500 ವರ್ಷಗಳ ಇತಿಹಾಸ ನಮ್ಮ ಕನ್ನಡ ಭಾಷೆಗಿದೆ. ನಮ್ಮ ಕನ್ನಡ ಭಾಷೆ ಕಲ್ತ್ರೆ ಎಷ್ಟು ಮೃದುವಾದ, ಪ್ರೀತಿ ಪಾತ್ರವಾದ, ಅದನ್ನ ಮಾತಾಡ್ತಾ ಆನಂದಿಸಬಹುದಾದಂಥ ಭಾಷೆ ಯಾವುದಾದ್ರೂ ಇದ್ರೆ ಅದು ಕನ್ನಡ ಭಾಷೆ. ಅಷ್ಟು ಅದ್ಭುತವಾದ ಭಾಷೆ ನಮ್ಮ ಭಾಷೆ. ನಾನು ನಿಮ್ಗೆ ಇನ್ನೊಂದು ಏನು ಹೇಳ್ತೀನಿ ಅಂತಂದ್ರೆ, ನಿಮ್ಮಲ್ಲಿ ಯಾರು ಕವಿಗಳಾಗ್ಬೋದು, ಸಾಹಿತಿಗಳಾಗ್ಬೋದು ಅನ್ನೋದು ನಮ್ಗೆ ಗೊತ್ತಿರೋಲ್ಲ. ನಿಮಗೆ ಈ ಶಾಲೆ ಒಂದು ಅದ್ಭುತವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡಿದೆ ಈಗಾಗಲೇ. ಯಾಕೆ ಅಂದರೆ ಸನ್ಮಾನ್ಯ ವೆಂಕಟನಾಯಕ್ ಸರ್, ಕವಿತಾ ಮೇಡಮು, ಮತ್ತೆ ಒಂದು ಸ್ವಲ್ಪ ಎಲ್ಲ ಹೊಸ ಕ್ಲಾಸ್ ಟೀಚರ್ಸ್ ಬಂದಾಗ ಎಲ್ಲ ಸಂತೋಷ, ಭಾಳ ಮುಗಿಮುಟ್ಟು. ಇಲ್ಲಿ ಯಾವುದೇ ಕಾರ್ಯಕ್ರಮ ಇರುವಾಗ ನನ್ನದು ಏನಂದರೆ, ನೀವು ಒಂದು ಚೆಂದ ನೋಡ್ಕೋಬೇಕು. ಪುಸ್ತಕ ಇದೆಯಲ್ವ, ಈ ಕೇಳ್ಕೊಡ್ತೀರಲ್ಲ, ಏನೇನು ಹೇಳಿದ್ರು ಶಿವಪ್ಪ ಸರ್ ಹೇಳಿದ್ರು, ಒಂದು ಲೈನ್ ಆಗಲಿ ಅದನ್ನು ಮನೆಗೆ ಹೋಗಿ ಬರೀಬೇಕು. ಅದಾಯ್ತಲ್ಲ, ಆಗ ಏನಾಗ್ತದೆ, ನಿಮ್ಮ ಕ್ರಿಯಾಶೀಲತೆ ಬೆಳೀತದೆ. ನೀವೇನು ನೀವು ಯಾವ ರೀತಿ ಬರೀತೀರಾ, ರೈಟಿಂಗ್ ಸ್ಕಿಲ್ಸ್ ಅಂದರೆ ಏನಿರುತ್ತೆ, ಬರವಣಿಗೆ ಕೌಶಲ್ಯ ಬರ್ತದೆ. ಈಗ ಹಿಂದಿ, ಕನ್ನಡ, ಇಂಗ್ಲೀಷ್ ಎಲ್ಲದರಲ್ಲೂ ನಿಮಗೆ ಪ್ರಬಂಧ ಬರೆಯೋದಲ್ವ, ಪುಸ್ತಕದಲ್ಲಿ ಇದ್ದಂಗೆ ನೀವು ಸ್ವಂತ ವಾಕ್ಯ ಮಾಡ್ಕೋಬೇಕು ಅಲ್ವಾ. ದಿನಪತ್ರಿಕೆ ಹೋಗ್ತದೆ, ಭಾಳ ಹೆಮ್ಮೆ. ಸಮಯನೂ ಕೂಡ ಇಲ್ಲ, ಸಮಯ ಮಿತಿ ಇಲ್ಲ, ಆದರೆ ಈಗ ನಿಧಿ ಇದೆ. ಈಗ